ಜಿಲ್ಲಾ ಉಸ್ತುವಾರಿ ಮಂತ್ರಿ ಯಾರಿಗೆ ಶಿಫಾರಸ್ ಮಾಡಿದೀರಾ? ಮತ್ತೆ ಅಲ್ಲಿ ನಾವು ಅವ್ರು ಮೂರ್ ಜನ ಹೆಸರು ಕೊಡಿ ಅಂತ ಹೇಳಿದ್ವಾಗ ಮೂರ್ ಜನ ಹೆಸರು ಕೊಟ್ಟಿದ್ದೀವಿ. ಯಾರ್ಯಾರ ಹೆಸರು ಕೊಟ್ಟಿದ್ದೀರಿ? ಯಾವೆಲ್ಲ ಹೇಳಕ್ಕಾಗ್ತದ? 3 ಜನ ಹೆಸರು ಕೊಡಿಯಪ್ಪ ನೀವು ಅಂತ ಹೇಳಿದ್ರು, 3 ಜನ ಹೆಸರು ಕೊಟ್ಟಿದ್ವಿ. ತೀರ್ಮಾನ ಅಂತಿಮವಾಗಿ ಅವ್ರದ್ದು ಅಷ್ಟೇ. ಸರ್, ಈಗ ಮಹದೇವಪ್ಪ ಅವರೇ ನಿಲ್ಬೇಕು ಅನ್ನುವಂಥದ್ದು ಹೈಕಮಾಂಡ್ ಅವರು ಸ್ಪರ್ಧೆ ಮಾಡಿದ್ರೆ ಗೆಲ್ಲೋದಕ್ಕೆ ಪೂರಕ ವಾತಾವರಣ ಇದೆ ಅನ್ನುವಂತ ನೋಡಿ. ಮಹದೇವಪ್ಪನ ಕ್ಯಾಂಡಿಡೇಟ್ ಒಳ್ಳೆ ಕ್ಯಾಂಡಿಡೇಟ್ ಅನ್ನೋದ್ರಲ್ಲಿ ಬೇರೆ ಭಿನ್ನಾಭಿಪ್ರಾಯ ಇಲ್ಲ, ನಮ್ಗೆ ಯಾರಿಗೂ ಭಿನ್ನಾಭಿಪ್ರಾಯ ಇಲ್ಲ. ಬಟ್ ಆದ್ರೆ ಚಾಮರಾಜನಗರ ಕ್ಷೇತ್ರದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಗೆಲ್ಲೋದು 100% ಗ್ಯಾರಂಟಿ. ಮಹದೇವಪ್ಪನವರು ಇಲ್ಲಿ ತನಕ ಒಪ್ಪಿಲ್ಲ. ಮುಂದೆ ನಾವು ಇನ್ನೂ 2-3 ದಿವಸ ಟೈಮ್ ಇದೆಯಲ್ಲ. ಈ ವಿಚಾರ ಚರ್ಚೆ ಮಾಡಲಿಲ್ಲ. ನಾವು ಬೇರೆ ವಿಚಾರ ಚರ್ಚೆ ಮಾಡಕ್ ಹೋಗಿದ್ವಿ. ನಾವು ನಿಂತ್ಕೊಳ್ಳಿ ಅಂತ ಸಾಕಷ್ಟು ಸಲ ಹೇಳಿದ್ದೀನಿ ಅವ್ರಿಗೆ. ಏನೋ ಅವರು ನನಗೆ ಬೇಡ ಅಂತ ಹೇಳ್ತಾರೆ, ನಮ್ಮ ಮಗನಿಗೆ ಕೊಡಿ ಅಂತ ಕೇಳ್ತಾರೆ. ಕಾರಣ ಏನಿಲ್ಲ, ನನ್ನ ಮಗನಿಗೂ ಸಹ ಅವಕಾಶ ಬೇಕು ಅಂತ ಕೇಳ್ತಾ ಇದ್ದಾರೆ ಅಷ್ಟೇ. ಬೇರೆ ಕಾರಣ ಏನಂತ ಅದೇ ಹೈಕಮಾಂಡ್ನವ್ರು ಹೇಳ್ತಾರೆ. ನಾವು ಇಲ್ಲಿ ಲೋಕಲ್ ಆಗಿ ಎಲ್ಲರೂ ನಮ್ಮ ಲೋಕಲ್ MLAs ಅವರೆಲ್ಲ ಅವ್ರ ಹೆಸರು ಅವ್ರನ್ನೇ ಹೆಸರು ಹೇಳಿದ್ದಾರೆ. ಪ್ರಿಫರೆನ್ಸ್ ಅವ್ರಿಗೆ. ಈಗ ಬೇರೆ ಬೇರೆ ಜಿಲ್ಲೆಯಲ್ಲಿ ಸಚಿವರು ಮಕ್ಕಳಿಗೆ ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಈಶ್ವರ್ ಖಂಡ್ರೆ ಅವರು ಇರ್ಬೋದು, ಅಲ್ಲಿ ಮುನಿಯಪ್ಪ ಅವರ ಫ್ಯಾಮಿಲಿಗೂ ಕೊಡ್ತಿದ್ದಾರೆ. ಇಲ್ಲಿ ಮಾತ್ರ ಯಾಕೆ ಸುನಿಲ್ ಬೋಸ್ ಅವ್ರಿಗೆ ಬೇಡ ಅನ್ನೋ ಬೇಡ ಅಂತ ಯಾರು ಹೇಳಿಲ್ವಲ್ಲ. ಅಲ್ಲಲ್ಲ, ಈಗಲೂ ಅವ್ರೀಗ ಎಲ್ಲರ ಹೆಸರು ಡಿಸ್ಕಷನ್ ಅಲ್ಲಿ ಇದೆ. ಅಂತಿಮವಾಗಿ ತೀರ್ಮಾನ ಮಾಡ್ತೀವಿ. ಎಲ್ಲಿ ಇಟ್ ಇಸ್ ನಾಟ್ ರೂಲ್ಡ್ ಔಟ್. ನೋಡಿಯಪ್ಪ, ಯಾವ ಸರ್ ಈಗ ಇಟ್ ಇಸ್ ನಾಟ್ ರೂಲ್ಡ್ ಔಟ್. ಯಾರು ಬೋಸ್ಗೆ ಕೊಡೋಲ್ಲ ಅಂತ ತೀರ್ಮಾನ ಅಂದಿಲ್ಲ ಯಾರು. ಇನ್ನೂ ಅವ್ರು ಚರ್ಚೆನಲ್ಲಿದ್ದಾರೆ. ಸಿಎಂ ಡಿಸಿಎಂ ಸಚಿವರ ಮೇಲೆ ಹೆಚ್ಚು ಒಲವನ್ನು ತೋರಿಸ್ತಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಒಂದೊಂದು ಕ್ಷೇತ್ರವು ಬಹಳ ಮುಖ್ಯವಾಗಿದೆ ಈ ಬಾರಿ ಅನ್ನುವಂಥ ನಿಟ್ಟಿನಲ್ಲಿ ಏನೋ ಪ್ರೆಷರ್ ಆಗಿದೆ. ಈಗ ನಮ್ಮಲ್ಲಿ ಆಯ್ಕೆ ಮಾಡಬೇಕಾದ್ರೆ ಮಾನದಂಡ ಅದನ್ನೇ ನಮ್ದು. ಯಾರು ಗೆಲುವು ಸಾಧ್ಯತೆ ಇದೆ ಅವರೇ ಮಾನದಂಡನೇ ಅದ. ದರ್ಶನ್ ಧ್ರುವನಾರಾಯಣ ಹೆಸರು ಏನೋ ಚರ್ಚೆ ಆಯ್ತು. ದರ್ಶನ್ ಧ್ರುವ ಪಾಪ ಟಿಕೆಟ್ ಕೇಳಿ ನಾನು ನಿಂತ್ಕೋತೀನಿ ಅಂತ ಕೇಳೇ ಇಲ್ವಲ್ಲ ಅವರು. ಅಪ್ಪ ಈಗ ಮೊದಲನೇ ಸಲ ಮಾಜಿ ಶಾಸಕರು ಅವರು ಕೇಳ್ತಾ ಇದ್ದಾರೆ. ನಂಜುಂಡಸ್ವಾಮಿನೂ ಕೇಳ್ತಾ ಇದ್ದಾರೆ. ನಮ್ಮ ಮಾಜಿ MP ಶಿವಣ್ಣ ಕೇಳ್ತಾ ಇದ್ದಾರೆ. ಭೇಟಿ ಮಾಡಿದ್ದಾರೆ ಸರ್. ಯಾರು ಮಾಜಿ ಶಾಸಕರೆಲ್ಲ ದಿನ ಭೇಟಿ ಆಗ್ತಾರೆ. ನನಗೆ ಚಾಮರಾಜನಗರ ಹೋದಾಗೆಲ್ಲ ಭೇಟಿ ಆಗ್ತಾರೆ. ನೀವೇನಾದ್ರೂ ಮನವೊಲಿಸ್ತಕ್ಕಂಥದ್ದು ಅಥವಾ ಅವ್ರಿಗೆ ವಸ್ತುಸ್ಥಿತಿ ಹೇಳುವಂತ ನೋಡಿ, ಮಹದೇವಪ್ಪನವ್ರಿಗೆ ನಾವೇನು ತಿಳುವಳಿಕೆ ಇಲ್ಲ ಅಂತ ತಿಳುವಳಿಕೆ ಇಲ್ವೇ ಅವ್ರಿಗೆಲ್ಲ ಅವ್ರು ಸಾಕಷ್ಟು ತಿಳುವಳಿಕೆ ಇದೆ, ಜವಾಬ್ದಾರಿನೂ ಇದೆ ಅವ್ರಿಗೆ. ಮತ್ತೆ ಅವ್ರ ವಿಚಾರಗಳನ್ನ ಹೈಕಮಾಂಡ್ ಮುಂದೆ ಏನ್ ಹೇಳ್ಬೇಕು ಹೇಳಿದ್ದಾರೆ. ಏನೋ ತೀರ್ಮಾನ ಅವ್ರು ತಗೋತಾರೆ. ಅಂದ್ರೆ ಅವ್ರು ಕೊಟ್ಟರಷ್ಟೇ ಗೆಲ್ಲುವಂತ ವಾತಾವರಣ ಚಾಮರಾಜನಗರ ಆ ತರದ ಸನ್ನಿವೇಶ ಇದೆಯಾ ಅಲ್ಲಿ, ಅಥವಾ ಸುನಿಲ್ ಬೋಸ್? ನಾನು ಹೇಳಿದ್ನಲ್ಲಪ್ಪ, ಯಾರು ಕೊಟ್ಟರು ಗೆಲ್ತೀವಿ ಅಲ್ಲಿ ಅಂತ. ಚಾಮರಾಜನಗರದಲ್ಲಿ ನಾವು ಯಾರು ಕೊಟ್ಟರು ಗೆಲ್ತೀವಿ. ನನ್ನ ಮಗನಿಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನನಗ್ ಬೇಡ, ನನಗ್ ಸಾಕು, ನನ್ನ ಮಗನಿಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಪ್ಪ, ಇಲ್ಲ ನಾವು ಮನವರಿಕೆ ಮಾಡಕ್ ಬಂದಿಲ್ಲ. ನಾವು ಸುಮ್ಮನೆ ಈಗ ನಮ್ಮ ಮೈಸೂರು ವಿಚಾರ ಮಾತಾಡಕ್ ಚರ್ಚೆ ಮಾಡಕ್ ಬಂದಿದ್ದೀವಿ. ಆಯ್ತಲ್ಲ, ಅನೌನ್ಸ್ ಅವನಿಗೆ ಲಕ್ಷ್ಮಣ್ಗೆ ಅಂತ ಹೇಳ್ತಾ ಇದ್ದಾರಲ್ಲ, ಅನೌನ್ಸ್ ಹೇಳ್ತಾ ಇದ್ದಾರಲ್ಲ. ಯಾರು ಹೆಸರು ಇಲ್ವಲ್ಲ ಅಲ್ಲಿ. ಯಾರು ಸಚಿವರು? ನೋಡಿಯಪ್ಪ, ಇದುವರೆಗೆ ನಾನು ನಿಂತ್ಕೋತೀನಿ ಅಂತಾನು ಹೇಳಿಲ್ಲ. ನನಗೆ ಮುಖ್ಯಮಂತ್ರಿಗಳಾಗ್ಲಿ ಅಧ್ಯಕ್ಷರಾಗ್ಲಿ ನಿಂತ್ಕೊಂತಾನು ಕೇಳಿಲ್ಲ. ಒಡೆಯರ್ ನಿಂತ ಮೇಲೆ ಒಂದಿಷ್ಟು ಪ್ಲಾನ್ ಚೇಂಜ್ ಮಾಡಿ ಒಂದು ಸಚಿವರನ್ನೇ ನಿಲ್ಲಿಸಬೇಕು. ಒಡೆಯರ್ ನಿಂತ್ಬಿಟ್ಟ ಅಂತ ಏನ್ ಬದಲಾವಣೆ ಆಗಲ್ಲ. ಏನೋ ಒಡೆಯರ್ ನಿಂತ್ಬಿಟ್ರೆ ಏನಾಗುತ್ತೆ? ಹಿಂದೆ ಒಡೆಯರ್ ಓದಿ ಸೋತಿಲ್ವೇ ಏನೋ. ಈಗ ಅಲ್ಲಿ ನಿರ್ಣಾಯಕ ಒಕ್ಕಲಿಗ ಮತಗಳು ಏನ್ ಸ್ಪ್ಲಿಟ್ ಆಗ್ತಾವ ಸರ್? ಒಡೆಯರ್ ಸ್ಪರ್ಧೆಯಿಂದ ಪ್ರತಾಪ್ ಸಿಂಗ್ ಟಿಕೆಟ್ ಸಿಕ್ಕಿಲ್ಲ. ಕಾದ್ ನೋಡೋಣ ಏನೇನಾಗುತ್ತೆ. ನಮ್ಮ ಪ್ರಯತ್ನ, ಎಲ್ಲ ಪ್ರಯತ್ನ ಮಾಡ್ತೀವಿ ನಾವು. ಥ್ಯಾಂಕ್ ಯು. ನಮ್ಮ ಗುರಿ 20 ಗೆಲ್ಬೇಕು ಅಂತಿದೆ. ನೋಡೋಣ, 28 ಗೆಲ್ತೀವಿ ಅಂತ ಹೇಳಕ್ ಆಗಲ್ಲ. ನಾವು 21 ಗೆಲ್ಬೇಕು ಅನ್ನೋ ಗುರಿ ಇದೆ ನಮ್ದು. ಅಷ್ಟೇ, ನಮ್ಮ ಪ್ರಯತ್ನ ಮಾಡ್ತೀವಿ. ಮೈಸೂರು ಚಾಮರಾಜನಗರ 2 ಗೆಲ್ಬೇಕು ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.